ವೀಕ್ಷಕರೇ ನಮಸ್ಕಾರ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಹಿಡಿದಿರ್ತಕ್ಕಂಥ ಪಟ್ಟನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರತೊಡಗಿವೆ. ನೋಡಿ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹಕ್ಕೊತ್ತಾಯ ಏನಿದೆ ಅಂದ್ರೆ, ತಮಗೆ ಸಿಎಂ ಹುದ್ದೆಯನ್ನು ಯಾವಾಗ ಬಿಟ್ಟುಕೊಡ್ತೀರಿ ಎಂಬುದನ್ನು ಹೈಕಮಾಂಡ್ ನಾಯಕರು ತಿಳಿಸಬೇಕು. ಒಂದು ದಿನಾಂಕ, ಒಂದು ನಿರ್ಧಾರ, ಒಂದು ನಿರ್ದಿಷ್ಟ ಸಮಯವನ್ನು ತಿಳಿಸಬೇಕು ಎಂಬುದೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹಕ್ಕೊತ್ತಾಯವಾಗಿದೆ. ನೋಡಿ, ಕಳೆದ 3 ದಿನಗಳಿಂದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ನೋಡಿ, ಕಳೆದ 3 ದಿನಗಳಿಂದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಈ ಕುರಿತು ನೀವು ಸ್ಪಷ್ಟನೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಈ ಸಂಬಂಧ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಮತ್ತಿತರ ನಾಯಕರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ವರದಿ ಮಾಡಿದಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಒಂದು ಡೆಡ್ ಲೈನ್ ನೀಡಿದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬೇಸತ್ತು ಹೋಗಿದ್ದಾರೆ, ರೋಸಿ ಹೋಗಿದ್ದಾರೆ. ನೋಡಿ, ಹೈಕಮಾಂಡ್ ನಾಯಕರು ಯಾವುದನ್ನು ಸ್ಪಷ್ಟಪಡಿಸುತ್ತಿಲ್ಲ ಎಂಬುದಕ್ಕೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬೇಸತ್ತು ಹೋಗಿದ್ದಾರೆ, ರೋಸಿ ಹೋಗಿದ್ದಾರೆ. ಇದರಿಂದಾಗಿ ಈ ಬಾರಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಡೆಡ್ ಲೈನ್ ನೀಡಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ವರದಿ ಮಾಡಿವೆ. ಹಾಗಾದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ನೀಡಿದಂತಹ ಎಚ್ಚರಿಕೆ ಅಥವಾ ಡೆಡ್ ಲೈನ್ಗಳಾದ್ರೂ ಏನು? ವೀಕ್ಷಕರು ನೋಡಿ, ಕಳೆದ 3 ದಿನಗಳಿಂದ ನವದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕಳೆದ 2 ದಿನಗಳಿಂದ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಅದೇ ರೀತಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಏನಕ್ಕೆ ಮಾತುಕತೆ ಅಪ್ಪ ಅಂದ್ರೆ, ನೀವು ಸಿಎಂ ಹುದ್ದೆಯನ್ನು ನನಗೆ ಯಾವಾಗ ಬಿಟ್ಟು ಕೊಡ್ತೀರಾ, ನನಗೆ ಯಾವಾಗ ಕೊಡ್ತೀರಾ ಎಂಬುದನ್ನು ಪಟ್ಟು ಹಿಡಿದು ಕೇಳಿದ್ದಾರೆ. ಅದೇ ರೀತಿ ಮುಂದುವರೆದಿರ್ತಕ್ಕಂಥ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಕಡಾಖಂಡಿತವಾಗಿ ಯಾವುದಾದ್ರೂ ಒಂದು ನಿರ್ಧಾರ ಆಗಲೇಬೇಕು ಅಂತ ನವದೆಹಲಿಗೆ ತೆರಳಿದಂತೆ ಕಾಣುತ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ 3 ಡೆಡ್ ಲೈನ್ಗಳನ್ನು ಇಟ್ಟಿದ್ದಾರೆ ಅಂತ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ವರದಿ ಮಾಡಿವೆ. ಮೊದಲ ಡೆಡ್ ಲೈನ್ ಏನಪ್ಪಾ ಅಂದ್ರೆ, ನೋಡಿ, ಏಪ್ರಿಲ್ 29ರಿಂದ ಮೇ 4ರೊಳಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ತಮ್ಮನ್ನು ಕರೆದು ಮಾತುಕತೆ ನಡೆಸಬೇಕು. ನಮ್ಮ ಜೊತೆ ಮಾತುಕತೆ ನಡೆಸಿ ಸಿಎಂ ಹುದ್ದೆಯನ್ನು ಯಾವಾಗ ಬಿಟ್ಟುಕೊಡ್ತೀರಾ, ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ತಮಗೆ ಸಿಎಂ ಹುದ್ದೆ ನೀಡುವ ಕುರಿತು ಇಬ್ಬರು ನಾಯಕರ ಜೊತೆ ಮಾತುಕತೆ ನಡೆಸಬೇಕು ಎಂಬುದು ಮೊದಲ ಡೆಡ್ ಲೈನ್ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ರೀತಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ನೀಡಿರುವ 2ನೇ ಡೆಡ್ ಲೈನ್ ಏನಪ್ಪಾ ಅಂದ್ರೆ, ನೋಡಿ, ಮೇ 4ರಿಂದ ಮೇ 10ರೊಳಗೆ ಹೈಕಮಾಂಡ್ ನಾಯಕರು ಒಂದು ನಿರ್ಧಾರ ಕೈಗೊಳ್ಳಬೇಕು. ನಮಗೆ ಸಿಎಂ ಹುದ್ದೆ ಕೊಡ್ತೀರೋ ಇಲ್ವೋ. ನೋಡಿ, ಕಳೆದ 2.5 ವರ್ಷಗಳಿಂದ ನಾನು ನಿಮ್ಮನ್ನು ಕೇಳ್ತಾನೆ ಇದ್ದೀನಿ, ನನ್ನ ಹಕ್ಕೊತ್ತಾಯವನ್ನು ಮಂಡಿಸ್ತಾನೆ ಇದ್ದೀನಿ. ಈ ಕುರಿತು ಸಿಎಂ ಹುದ್ದೆಯನ್ನು ನೀಡುವ ಕುರಿತು ನೀವು ಯಾವುದೇ ಸ್ಪಷ್ಟನೆಯನ್ನು ನೀಡುತ್ತಿಲ್ಲ ಮತ್ತು ಒಂದು ತುಟಿಕ್ ಪಿಟಿಕ್ ಕೂಡ ಅಂತಿಲ್ಲ. 2.5 ವರ್ಷ ಆಯ್ತು, ಈಗ 3 ವರ್ಷ ಕೂಡ ಆಗ್ತಿದೆ. ಮತ್ಯಾವಾಗ ನನಗೆ ಸಿಎಂ ಹುದ್ದೆ ಕೊಡ್ತೀನಿ ಎಂಬ ಪಟ್ಟನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಆಗ್ರಹ ಪೂರ್ವಕವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಕಳೆದ ತುಂಬಾ ಸಲ ದೆಹಲಿಗೆ ಹೋಗಿದ್ದಾರೆ, ಬಂದಿದ್ದಾರೆ. ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಒಂದು ನಿರ್ಧಾರ ಆಗಲೇಬೇಕು ಅಂತ ಓದಂತೆ ಕಾಣುತ್ತಿದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಅಷ್ಟೇ ಅಲ್ಲ, ಮಾಜಿ ಸಂಸದರಾಗಿರ್ತಕ್ಕಂಥ ಅದೇ ರೀತಿ ಅವರ ಸಹೋದರರಾಗಿರುವ ಡಿ.ಕೆ. ಸುರೇಶ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಈ ಬಾರಿ ಒಂದು ನಿರ್ಧಾರಕ್ಕೆ ಬಂದಂತಿದೆ, ನೀವು ಕೊಡ್ತೀರೋ ಇಲ್ವೋ, ಕೊಡದೇ ಇದ್ರೂ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದಿಲ್ಲ. ಆದ್ರೆ ನಮ್ಮ ಬೆಂಬಲಿಗ ಶಾಸಕರು, ನಮ್ಮ ಬಣದ ಶಾಸಕರು ಒಂದು ವೇಳೆ ಬಂಡಾಯ ಎದ್ರೆ, ಈ ಕುರಿತು ಧ್ವನಿ ಎತ್ತಿದ್ರೆ ಅದಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ. ನೋಡಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನೀವು ಕೊಡದೇ ಇದ್ರೂ ಕೂಡ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ. ಆದ್ರೆ ನಮ್ಮ ಬೆಂಬಲಿಗ ಶಾಸಕರು ಒಂದು ವೇಳೆ ಧ್ವನಿ ಎತ್ತಿದ್ರೆ, ಅವರು ಮುಂದಿನ ತೀರ್ಮಾನ ಕೈಗೊಂಡ್ರೆ ಅದಕ್ಕೆ ನಾನು ಹೊಣೆಗಾರನಲ್ಲ
ಇದನ್ನು ನೀವು ಮನಗೊಂಡಿರಿ ಎಂಬ ಅಂಶವನ್ನು ಕೂಡ ಒತ್ತಿ ಒತ್ತಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಒಟ್ಟಾರೆಯಾಗಿ ಕಳೆದ 2 ವರ್ಷಗಳಿಂದ ಉಂಟಾಗಿರ್ತಕ್ಕಂಥ ಕಾಂಗ್ರೆಸ್ ಬಿಕ್ಕಟ್ಟು ಇದೆಯಲ್ಲ, ಅದು ಬಹುತೇಕ ಹೈಕಮಾಂಡ್ ನಾಯಕರು ಸೃಷ್ಟಿ ಮಾಡಿದಂತ ಬಿಕ್ಕಟ್ಟು ಅಂತ ಅಂದ್ರೂ ಕೂಡ ತಪ್ಪಿಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಇದುವರೆಗೂ ಕೂಡ ಯಾವುದೇ ಒಂದು ತೀರ್ಮಾನ ಕೈಗೊಂಡಿಲ್ಲ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಕೊಡುವ ಕುರಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆಯನ್ನು ಎದುರಿಸಿತು. ಬಳಿಕ 135 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಈ ಒಂದು ವೇಳೆ ಇಬ್ಬರು ನಾಯಕರ ನಡುವೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಎಂಬ ಮಾತುಗಳನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ಹೇಳ್ತಿದ್ದಾರೆ. ನೀವು ಒಪ್ಪಂದದಂತೆ ಅಧಿಕಾರ ಹಂಚಿಕೆ ಸೂತ್ರದಂತೆ ನೀವು ತಮಗೆ ಸಿಎಂ ಹುದ್ದೆ ಕೊಡಬೇಕು ಮತ್ತು ಇದು ಯಾವಾಗ ಕೊಡ್ತೀರಾ ಅದು ಸ್ಪಷ್ಟಪಡಿಸಬೇಕು ಎಂಬ ಒತ್ತಾಯವನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಹೆಚ್ಚು ಆಗ್ರಹ ಪೂರ್ವಕವಾಗಿ ಒಂದು ಒತ್ತಾಯವನ್ನು ಹೇರಿದ್ದಾರೆ. ಒಂದು ವೇಳೆ ನೀವು ನೀಡದೇ ಇದ್ದಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ. ಆದರೆ ನಮ್ಮ ಹಿಂಬಾಲಕ ಶಾಸಕರು ಒಂದು ವೇಳೆ ಆ ರೀತಿ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ನೀವೇ ಜವಾಬ್ದಾರರು ಎಂಬ ಸಂದೇಶವನ್ನು ಕೂಡ ಮುಂದಿನ ದಿನಗಳಲ್ಲಿ ತಾವು ಕೈಗೊಳ್ಳಬಹುದಾದ ಅನ್ಯ ಮಾರ್ಗದ ಕುರಿತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯ ಒಂದು ಪರೋಕ್ಷ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆಯಿಂದ, ಎಚ್ಚರಿಕೆಯಿಂದ, ಡೆಡ್ಲೈನ್ ಇಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದಷ್ಟು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿಎಂ ಸ್ಥಾನವನ್ನು ಕಸಿದುಕೊಳ್ಳುವುದಕ್ಕಾಗುವುದಿಲ್ಲ. ಅವರ ಸಹಮತಿ, ಅನುಮತಿ ಹಾಗೂ ಸಹಕಾರದಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದು ಹೇಗೆ ಎಂಬ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಪಂಚರಾಜ್ಯಗಳ ಚುನಾವಣೆ ಇದೆ, ಬಳಿಕ ನೋಡೋಣ ಅಂತ ಕೂಡ ಸಾಗು ಹಾಕಿತ್ತು. ಈಗ ಮೇ 4ರ ನಂತರ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ ಎಂಬುದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ನೀಡಿರತಕ್ಕಂಥ ಡೆಡ್ಲೈನ್ಗಳೇ ಮುನ್ಸೂಚನೆ ನೀಡುವಂತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದ.